ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಎಸ್ಟಿಮೇಷನ್ ಆಫ್ ನೈಟ್ರೋಜನ್ ಬೈ ಜೆಲ್ದಾಸ್ ಮೆಥಡ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ದಿಸ್ ಈಸ್ ದ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಆಫ್ ಎಸ್ಟಿಮೇಷನ್ ಆಫ್ ನೈಟ್ರೋಜನ್ ಬೈ ಜೆಲ್ದಾಸ್ ಮೆಥಡ್. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಜೆಲ್ದಾಸ್ ಮೆಥಡಲ್ಲಿ ನೈಟ್ರೋಜನ್ನ ಹೇಗೆ ಎಸ್ಟಿಮೇಟ್ ಮಾಡ್ತೀವಿ ಅಂದರೆ ಕಂಪೇರ್ ಟು ಡ್ಯೂಮಸ್ ಮೆಥಡ್ ಇಟ್ ಈಸ್ little complicated. Okay, I will explain in a easy way. Okay, first point, the compound containing nitrogen is heated with concentrated sulfuric acid. When we heat nitrogen with concentrated sulfuric acid, the nitrogen in the compound gets converted to ammonium sulfate. See here, ಇಲ್ಲಿ ಫಸ್ಟ್ ಏನು ಮಾಡ್ತೀವಿ, ನಾವು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊತೀವಿ. ಓಕೆ, ಈ ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ಹೀಟ್ ಮಾಡ್ತೀವಿ. ಓಕೆ, ವಿಲ್ ಹೀಟ್ ವಿತ್ ದ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಈ ರೀತಿ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ನ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ಹೀಟ್ ಮಾಡಿದಾಗ ಏನಾಗುತ್ತೆ, ಸಿಹಿಯ ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ಹೀಟ್ ಮಾಡಿದಾಗ ಇಟ್ ಕನ್ವರ್ಟ್ಸ್ ಟು ಅಮೋನಿಯಂ ಸಲ್ಫೇಟ್. ಅಮೋನಿಯಂ ಸಲ್ಫೇಟ್ ಆಗಿದ್ದು ಕನ್ವರ್ಟ್ ಆಗುತ್ತೆ. ಯಾವುದು? ಈ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಏನಿರುತ್ತೆ, ಪ್ಲಸ್ ನಾವು ಎಸ್ಟಿಮೇಷನ್ ಆಫ್ ನೈಟ್ರೋಜನ್ ಮಾಡ್ತಿರೋದಲ್ವಾ, ಪ್ಲಸ್ ಈ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ನೈಟ್ರೋಜನ್ ಇರುತ್ತೆ. ಅಂದರೆ ನೈಟ್ರೋಜನ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು H2SO4 ಜೊತೆ ಹೀಟ್ ಮಾಡಿದಾಗ ಅದು ನಮಗೆ ಅಮೋನಿಯಂ ಸಲ್ಫೇಟ್ ಆಗಿ ಹೊರಗಡೆ ಬರುತ್ತೆ. ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ಇದು ಫಸ್ಟ್ ಪಾಯಿಂಟ್. ಇಲ್ಲಿ ಈ ಥರ ಸ್ಟೆಪ್ ಆಗುತ್ತೆ. ಓಕೆ, ಇವಾಗ ನಮಗೇನಾಯಿತು, ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿರೋ ನೈಟ್ರೋಜನ್ ಎಲ್ಲಿದೆ, ಅಮೋನಿಯಂ ಸಲ್ಫೇಟ್ನಲ್ಲಿ ಇದೆ ಅಲ್ವಾ. ನೆಕ್ಸ್ಟ್ ಏನು ಮಾಡ್ತೀವಿ, ಈ ಮಿಕ್ಸರ್, ಇದನ್ನು ಮಿಕ್ಸರ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಇಲ್ಲಿ ಮಿಕ್ಸರ್ ಬಂದಿರುತ್ತಲ್ವ, ಇದೆರಡು ಕಂಬೈನ್ ಮಾಡಿರೋದ್ರಿಂದ ಸಮ್ ಮಿಕ್ಸರ್ ಬಂದಿರುತ್ತೆ. ಓಕೆ, ಈ ರಿಯಾಕ್ಷನಲ್ಲಿ ದಟ್ ಎವ್ರಿ ಮಿಕ್ಸರ್, ಈ ಫ್ಲಾಸ್ಕ್ನ ತೊಗೊಂಡು ನಾವೇನು ಮಾಡ್ತೀವಿ, ಹಾಗೆ ಈ ರಿಸಲ್ಟಿಂಗ್ ಮಿಕ್ಸರ್ ಏನಿರುತ್ತೆ, ಇಲ್ಲಿ ಬಂದಿರೋ ಮಿಕ್ಸರ್, ಇದನ್ನು ನಾವು ಹೀಟ್ ಮಾಡ್ತೀವಿ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ವಿಲ್ ಹೀಟ್ ಹಿಯರ್. ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ನಾವಿಲ್ಲಿ ಹೀಟ್ ಮಾಡ್ತೀವಿ. ಅಂದರೆ ದ ರಿಸಲ್ಟಿಂಗ್ ಮಿಕ್ಸರ್ ಈಸ್ ದೆನ್ ಹೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಇದನ್ನು ಹೀಟ್ ಮಾಡಿದ್ದೀವಿ. ಇಲ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಈ ಮಿಕ್ಸರ್ನ ನಾವು ಹೀಟ್ ಮಾಡಿದಾಗ ನಮಗೆ ಫರ್ದರ್ ಏನಾಗುತ್ತೆ ಅಂದರೆ ವಿಲ್ ಗೆಟ್ ಅಮೋನಿಯಾ ಬರುತ್ತೆ ನಮಗೆ. ಓಕೆ, ಅಮೋನಿಯಾ ಹೇಗಿರುತ್ತಂದರೆ ಓನ್ಲಿ ಅಮೋನಿಯಾ ಬರಲ್ಲ, ವಿತ್ ಸಮ್ H2O. ಓಕೆ, ಆ್ಯಂಡ್ ಸೋಡಿಯಂ ಸಲ್ಫೇಟ್ ಸಹ ಬರುತ್ತೆ ಇಲ್ಲಿ ನಮಗೆ. ಅಂದರೆ ನಮಗೆ ಮೇನಾಗಿ ಸಿ ಹಿಯರ್ ಇಫ್ ಯು ಅಬ್ಸರ್ವ್, ಇಲ್ಲಿ ನೈಟ್ರೋಜನ್ ಇರೋದು ಏನಾಯಿತು, ನಮಗೆ ಫಸ್ಟು ಇಲ್ಲಿ ಇಲ್ಲಿ ಬಂದಿದೆ ಅಲ್ವಾ, ಅಂದರೆ ನಮಗೆ ಅಮೋನಿಯಂ ಸಲ್ಫೇಟ್ನಲ್ಲಿ ಬಂದಿದೆ ಈ ನೈಟ್ರೋಜನ್. ಅಗೇನ್ ನಮಗೆ ಏನಾಗಿದೆ, ಇದು NE ಅಂದರೆ ಸೋಡಿಯಂ, ನಾಟ್ ನೈಟ್ರೋಜನ್ ಅಲ್ವಾ. ಈ ಥರ ಇಲ್ಲಿ ರಿಯಾಕ್ಟ್ ಮಾಡಿರೋದ್ರಿಂದ ಎಲ್ಲಿ ಬಂದಿದೆ ನಮಗಿಲ್ಲಿ, ಇಲ್ಲಿ ಅಮೋನಿಯಾದಲ್ಲಿ ನಮಗೆ ಆ ನೈಟ್ರೋಜನ್ ಬಂದಿದೆ. ಇಲ್ಲಿ ಸೋಡಿಯಂ, ಇದು ಇಲ್ಲಿ ಅಮೋನಿಯಾದಲ್ಲಿ ಬಂದಿದೆ. ಅಂದರೆ ಫಸ್ಟ್ ಇಲ್ಲಿ ಬಂದಿದೆ ನೈಟ್ರೋಜನ್, ಈ ನೈಟ್ರೋಜನ್ ಬಂದುಬಿಟ್ಟು ಇಲ್ಲಿ ಬಂದು ಈಗ ಇಲ್ಲಿ ಬಂದಿದೆ. ಸಿಹಿಯ ಈ ಮಿಕ್ಸರ್ನ ನಾವಿಲ್ಲಿ ಹೀಟ್ ಮಾಡಿದಾಗ ಇಲ್ಲಿ ನಮಗೆ NH3 ಅಂದರೆ ಇಲ್ಲಿ ನಮಗೆ ಅಮೋನಿಯಾ ಇಲ್ಲಿ ರಿಲೀಸ್ ಆಗುತ್ತೆ. ಓಕೆ, ಅಮೋನಿಯಾ ಏನಿಲ್ಲಿ ಲಿಬರೇಟ್ ಆಗುತ್ತೆ, ಇದೇನಾಗುತ್ತೆ ಫರ್ದರ್ ಅಂದರೆ ಇದು ನಮಗೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆಫ್ H2SO4 ಜೊತೆ ಇದು ನಮಗೆ ಅಬ್ಸರ್ವ್ ಆಗುತ್ತೆ. ಅಂದರೆ ಇದು ಇಲ್ಲಿ ಬಂದುಬಿಟ್ಟು ನಮಗೆ ಇಲ್ಲಿ ಸ್ಟ್ಯಾಂಡರ್ಡ್ H2SO4 ಏನಿಟ್ಟಿರ್ತೀವಿ ಅಲ್ಲಿ ನಮಗೆ ಈ ಅಮೋನಿಯಾ ಬಂದುಬಿಟ್ಟು ಅಬ್ಸರ್ವ್ ಆಗುತ್ತೆ. ಅದನ್ನು ನಾವೇನಂತ ಬರೀಬೋದು ಅಂದರೆ ಈ ಅಮೋನಿಯಾ, ಇದನ್ನು ನಾನು ಫರ್ದರ್ ಸಪ್ರೇಟ್ ಈಕ್ವೇಷನ್ ಬರಿತೀನಿ. ಏನು, ಈ ಅಮೋನಿಯಾ ಏನಾಗುತ್ತೆ, ದಿಸ್ ವಿಲ್ H2SO4 ಜೊತೆ ಇದು ನಮಗೆ ಅಬ್ಸರ್ವ್ ಆಗುತ್ತೆ. ಅಬ್ಸರ್ವ್ ಆಗಿಬಿಟ್ಟು ಏನಾಗುತ್ತೆ, ನಮಗಿದು ಅಮೋನಿಯಂ ಸಲ್ಫೇಟ್ ಫಾರ್ಮ್ ಆಗುತ್ತೆ. ಓಕೆ, ಇದು ನಮಗಿಲ್ಲಿ ಆಗೋದು. ಅಂದರೆ ಇದು ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದರೆ ಇದು ಇಲ್ಲಿ ಕೊನಿಕಲ್ ಫ್ಲಾಸ್ಕಲ್ಲಿ, ಇಲ್ಲಿ ಬಂದುಬಿಟ್ಟು ಈ H2SO4 ಜೊತೆ. ಓಕೆ, ಈ H2SO4 ಜೊತೆ ಇಲ್ಲಿ ಏನು ಕೊನಿಕಲ್ ಫ್ಲಾಸ್ಕಲ್ಲಿ ಇರುತ್ತೆ, ಇಲ್ಲಿ ಈ ರಿಲೀಸ್ ಆಗಿರೋ ಅಮೋನಿಯಾ ಬಂದುಬಿಟ್ಟು ನಮಗೆ ಇಲ್ಲಿ ರಿಯಾಕ್ಟ್ ಆಗಿಬಿಟ್ಟು ಈ ಕಾಂಪೌಂಡ್ನ ಫಾರ್ಮ್ ಮಾಡುತ್ತೆ. ಅಂದರೆ ಇಲ್ಲಿ ನೈಟ್ರೋಜನ್ ಅಮೋನಿಯಾದಲ್ಲಿರೋದು ಏನಾಯಿತು, ನೆಕ್ಸ್ಟ್ ನಮಗೆ ಇಲ್ಲಿ ಈ ರೀತಿ ಪ್ರಾಡಕ್ಟಲ್ಲಿ ಬಂದಿದೆ. ಸೊ ನಮಗೆ ಫೈನಲಾಗಿ ಏನಾಗ್ತಿದೆ, ನನ್ನ ನೈಟ್ರೋಜನ್ ಏನಿದೆ, ದ ಅಮೌಂಟ್ ಆಫ್ ನೈಟ್ರೋಜನ್ ಇವಾಗ ಎಲ್ಲಿದೆ, ಈ ಕೊನಿಕಲ್ ಫ್ಲಾಸ್ಕ್ನಲ್ಲಿ ಇದೆ, ಎಷ್ಟು ರಿಲೀಸ್ ಆಗಿದೆ ಅಂತ. ಅದು ಯಾವ ರೂಪದಲ್ಲಿದೆ, ಅದು ನಮಗೆ ಅಮೋನಿಯಂ ಸಲ್ಫೇಟ್ ರೂಪದಲ್ಲಿದೆ. ಅಂದರೆ ಅದು ಏನಾಗ್ಬಿಟ್ಟಿದೆ ಅಂದರೆ ನಮಗೆ H2SO4 ಜೊತೆ ರಿಯಾಕ್ಟ್ ಆಗಿಬಿಟ್ಟಿದೆ. ಓಕೆ, ಸೊ ನಮಗೆ ಅಮೌಂಟ್ ಆಫ್ ನೈಟ್ರೋಜನ್ ಪ್ರೊಡ್ಯೂಸ್ಡ್ ಈಸ್ ಡಿಟರ್ಮೈನ್ಡ್ ಬೈ ದ ಎಸ್ಟಿಮೇಷನ್ ಆಫ್ ಅಮೌಂಟ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಕನ್ಸ್ಯೂಮ್ಡ್ ಇನ್ ದ ರಿಯಾಕ್ಷನ್. ಅಂದರೆ ನಾವು ಇದನ್ನು ಹೇಗೆ ಮಾಡ್ತೀವಿ ಅಂದರೆ, ನಾವು ಅಮೌಂಟ್ ಆಫ್ ಅಮೋನಿಯಾ, ಹಿಯರ್
amount of ammonia produced is determined by estimating the amount of sulfuric acid consumed or reacted. ಇದನ್ನು ನಾವು ನ್ಯೂಟ್ರಲೈಸ್ಡ್ ಅಂತ ಸಹ ಇಲ್ಲಿ ನಾವು ಬರೀಬೋದು. ಓಕೆ, ಅಂದರೆ ಇಲ್ಲಿ ನಮಗೆ ಅಮೌಂಟ್ ಆಫ್ ಅಮೋನಿಯಾ ಎಷ್ಟಿದೆ, ಈ ಅಮೋನಿಯಾ ಅಂದರೆ ಇಲ್ಲಿ ನಮಗಿದು ಅಮೋನಿಯಾ ಅಂದರೆ ನೈಟ್ರೋಜನ್ ಅಲ್ವಾ, ಇಲ್ಲಿ ನಮಗೆ ಫೈನಲ್ ಆಗಿ ನೈಟ್ರೋಜನ್ ಫಾರ್ಮ್ದಲ್ಲೇ ಬಂದಿರೋದು ಅಮೋನಿಯಾ. ಆ ಅಮೋನಿಯಾ ನಾವು ಹೇಗೆ ಎಸ್ಟಿಮೇಟ್ ಮಾಡ್ತೀವಿ ಅಂದರೆ ಈ ನೈಟ್ರೋಜನ್ನ ಬೈ ಎಸ್ಟಿಮೇಟಿಂಗ್ ದ ಅಮೌಂಟ್ ಆಫ್ H2SO4. ಇಲ್ಲಿ ನಾವು ಈ ಪ್ರೊಸೆಸಲ್ಲಿ ಅಮೌಂಟ್ ಆಫ್ H2SO4 ಎಷ್ಟು ಇದೆ ಅಂತ ನಾವಿಲ್ಲಿ ಫಸ್ಟು ಕನ್ಸ್ಯೂಮ್ ಆಗಿದೆ ಅಂತ ಈ ರಿಯಾಕ್ಷನಲ್ಲಿ ಫೈಂಡ್ ಔಟ್ ಮಾಡಬೇಕು. ಏನಕ್ಕಂದರೆ H2SO4 ಕನ್ಸ್ಯೂಮ್ಡ್ ಅಂದರೆ ಅರ್ಥ ಏನು, ಸಿ ಹಿಯರ್ ಇಲ್ಲಿ ನಮಗೆ ಎಷ್ಟು ಕನ್ಸ್ಯೂಮ್ ಆಗಿರುತ್ತೆ H2SO4, ನಮಗೆ ಇಲ್ಲಿ ಅಷ್ಟು ಅಮೋನಿಯಾ ನ್ಯೂಟ್ರಲೈಸ್ ಆಗಿರುತ್ತೆ ಅಲ್ವಾ. ಸೊ ಇದಕ್ಕೆ ನಾವು ಫಾರ್ಮುಲಾ ಏನು ಯೂಸ್ ಮಾಡ್ಬೋದು ಅಂದರೆ ಸಿ ಹಿಯರ್ ವಿ ಕನ್ಸ್ಯೂಮ್ಡ್. ಓಕೆ, ವಿ ಕನ್ಸ್ಯೂಮ್ಡ್, ಇದು ಕನ್ಸ್ಯೂಮ್ಡ್. ಓಕೆ, ಅಂದರೆ ವಾಲ್ಯೂಮ್ ಆಫ್, ಕ್ಲಿಯರ್ ಆಗಿ ಬರ್ಕೊಳ್ಳಿ ಫಸ್ಟ್ ಟೈಮ್ ಅಲ್ವಾ, ವಾಲ್ಯೂಮ್ ಆಫ್ H2SO4 ಕನ್ಸ್ಯೂಮ್ಡ್ ಓಕೆ ಈಸ್ ಈಕ್ವಲ್ಸ್ ಟು ಇಲ್ಲಿ ಎಷ್ಟು ಕನ್ಸ್ಯೂಮ್ ಆಗಿದೆ ಅಂದರೆ ಸಿ ಹಿಯರ್ ಇಲ್ಲಿ ಎಷ್ಟು ಕನ್ಸ್ಯೂಮ್ ಆಗಿದೆ ಅಂದರೆ ಇದನ್ನು ನಾವು ಹೇಗೆ ಬರಿಬೋದು, ಫಸ್ಟು ಎಷ್ಟು ತೊಗೊಂಡಿರ್ತೀವಿ ಅಂದರೆ ಇನಿಷಿಯಲ್ ವಾಲ್ಯೂಮ್ ಆಫ್ H2SO4 ಎಷ್ಟಿರುತ್ತೆ ಅಲ್ವಾ, ಅದ್ರ ಮೈನಸ್ ನಾವೇನು ಮಾಡಬೇಕು, ಇಲ್ಲಿ ಎಷ್ಟು ಆಫ್ಟರ್ ನಮಗೆ ಅನ್ರಿಯಾಕ್ಟೆಡ್ ಆಗಿರುತ್ತೆ ಅಷ್ಟು ನಮಗೆ ಕನ್ಸ್ಯೂಮ್ ಆಗಿರುತ್ತೆ ಅಲ್ವಾ. ಅಂದರೆ ಇಲ್ಲಿ ಇನಿಷಿಯಲ್ ಎಷ್ಟು ತೊಗೊಂಡಿರ್ತೀವಿ, ಆಮೇಲೆ ಇಲ್ಲಿ ಎಷ್ಟು ಉಳಿದಿರುತ್ತೆ ಅದನ್ನು ನಾವು ಮೈನಸ್ ಮಾಡಿದ್ರೆ ಏನು ಬರುತ್ತೆ, ನಮಗೆ ಎಷ್ಟು ಇಲ್ಲಿ ಕನ್ಸ್ಯೂಮ್ ಆಗಿರುತ್ತೆ ಅಂತ ನಮಗೆ ಸಿಗುತ್ತೆ. ಸೊ ಇಲ್ಲಿ ನಾವೇನು ಬರೀಬೇಕು, ವಾಲ್ಯೂಮ್ ಲೆಫ್ಟ್, ಓಕೆ, ಮೈನಸ್ ವಾಲ್ಯೂಮ್ ಲೆಫ್ಟ್ ಆಫ್ಟರ್ ರಿಯಾಕ್ಷನ್. ಇಲ್ಲಿ ನಮಗೇನು ಗೊತ್ತಾಯಿತು, ಕನ್ಸ್ಯೂಮ್ಡ್ ಕಂಡುಹಿಡಿಬೇಕಂದ್ರೆ ಇನಿಷಿಯಲ್ ನಮಗೆ ಗೊತ್ತಿರುತ್ತೆ ಅಲ್ವಾ. ನಮಗೆ ಇನಿಷಿಯಲ್ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ನಮಗೆ ನೋನ್ ಕ್ವಾಂಟಿಟಿನ ನಾವಿಲ್ಲಿ ತೊಗೊಂಡಿರ್ತೀವಿ ಕೊನಿಕಲ್ ಫ್ಲಾಸ್ಕಲ್ಲಿ ಒಂದಿಷ್ಟು ml ಅಂತ ಇಟ್ಟಿರ್ತೀವಿ. ಸೊ ವಿ ನೋ ದ ಇನಿಷಿಯಲ್, ಓಕೆ, ವಿ ನೋ ಇನಿಷಿಯಲ್, ದಿಸ್ ವಿ ನೋ, ಓಕೆ, ಬಟ್ ವಿ ಡೋಂಟ್ ನೋ ಹೌ ಮಚ್ ಲೆಫ್ಟ್ ಅಂದರೆ ಎಷ್ಟು ನಮಗೆ ಅನ್ರಿಯಾಕ್ಟೆಡ್ ಇದೆ. ವಾಲ್ಯೂಮ್ ಲೆಫ್ಟ್ ಆಫ್ಟರ್ ರಿಯಾಕ್ಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅನ್ರಿಯಾಕ್ಟೆಡ್. ಈ ಅನ್ರಿಯಾಕ್ಟೆಡ್ನ ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂದರೆ ಸಿ ನಮ್ಗೆ ಇಲ್ಲೇನು ಈ H2SO4 ಇರುತ್ತೆ, ಈ H2SO4ನ ನಾವು ಒಂದು ಕೊನಿಕಲ್ ಫ್ಲಾಸ್ಕ್ನಲ್ಲಿ ತೊಗೊತೀವಿ ಅಂತ ಅಂದ್ಕೊಳ್ಳಿ. ಈ ಮಿಕ್ಸರ್ನ H2SO4 ಇಲ್ಲಿ ಮಿಕ್ಸರ್ ಏನಿರುತ್ತೆ ಇದನ್ನು ನಾವು ಇನ್ ಟರ್ಮ್ಸ್ ಆಫ್ ಈಗ ಮಿಕ್ಸರ್ ಅಲ್ವಾ, ಈ ರಿಯಾಕ್ಷನ್ನಲ್ಲಿ ಬಂದಿರೋ ಈ H2SO4 ಏನಿರುತ್ತೆ ಇಲ್ಲಿ ಅಮೋನಿಯಾ ಕನ್ಸ್ಯೂಮ್ ಆಗಿ ಉಳಿದಿರುತ್ತೆ, ಅನ್ರಿಯಾಕ್ಟೆಡ್ನ ತಾನೇ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು. ಈ H2SO4ನ ತೊಗೊಂಡು ನಾವೇನು ಮಾಡ್ತೀವಿ, ಇಲ್ಲಿ ಒಂದು ಟೈಟ್ರೇಷನ್ ಮಾಡ್ತೀವಿ. ಓಕೆ, ಟೈಟ್ರೇಷನ್ ಮಾಡಿದಾಗ ಇಲ್ಲಿ ಏನು ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ನಾವು NaOHನ ಯೂಸ್ ಮಾಡ್ತೀವಿ. ಓಕೆ, ಈ NaOHನ ಯೂಸ್ ಮಾಡಿದ್ರೆ ನಮಗೆ ಏನು ಗೊತ್ತಾಗುತ್ತೆ, ವಾಲ್ಯೂಮ್ ಆಫ್ H2SO4 ಎಷ್ಟಿದೆ ಅಂತ ಗೊತ್ತಾಗುತ್ತೆ. ವಾಲ್ಯೂಮ್ ಆಫ್ H2SO4 ಎಷ್ಟಿದೆ ಅಂತ ಗೊತ್ತಾದ್ರೇನು, ಇಲ್ಲಿ ನಾವು ಇಲ್ಲಿಂದ ಇಲ್ಲಿ ತೊಗೊಂಡಿರ್ತೀವಲ್ವಾ, ಸೊ ಇದು ಇಲ್ಲಿ ಉಳಿದಿರೋ H2SO4 ಅಂದರೆ ವಿಚ್ ಈಸ್ ಅನ್ರಿಯಾಕ್ಟೆಡ್ ಒನ್. ಸೊ ಇಲ್ಲಿ ಎಷ್ಟು ಲೆಫ್ಟ್ ಇದೆ H2SO4 ಅಂತ ಗೊತ್ತಾಗುತ್ತೆ. ಓಕೆ, ಕನ್ಸಿಡರ್ ದಿಸ್ ಆ್ಯಸ್ N1V1, ಓಕೆ, N2V2 ಅಂತ ಕನ್ಸಿಡರ್ ಮಾಡಿ H2SO4 ವಾಲ್ಯೂಮ್ನ, ಹಾಗೆ ನಾರ್ಮಾಲಿಟಿನ. ಸೊ ಇಫ್ ಯು ಕ್ಯಾಲ್ಕುಲೇಟ್ H2SO4 ಅಂದರೆ ನಮಗೇನು ಗೊತ್ತಾಯಿತು, N1V1 N2V2 ಗೊತ್ತಾಗುತ್ತೆ ಅಲ್ವಾ. ಇದು H2SO4, ಇದು NaOH2. ನಮಗೆ ವಾಲ್ಯೂಮ್ ಆಫ್ V2 ಬೇಕು ಅಲ್ವಾ, ಸೊ N1V1 ಡಿವೈಡೆಡ್ ಬೈ N2. ಓಕೆ, ಈ ರೀತಿ ನಾವು ವಾಲ್ಯೂಮ್ ಆಫ್ ಅನ್ರಿಯಾಕ್ಟೆಡ್ H2SO4 ಇನ್ ಎ ರಿಯಾಕ್ಷನ್ ನಾವು ಫೈಂಡ್ ಔಟ್ ಮಾಡ್ಕೊತೀವಿ. ಸೊ ಈ ಥರ ಟೈಟ್ರೇಷನ್ ಮಾಡಿಬಿಟ್ಟು ನಮಗೇನು ಆನ್ಸರ್ ಬರುತ್ತೆ ಅದನ್ನು ನಾವು ಇಲ್ಲಿ ವಿಲ್ ಕೀಪ್ ಹಿಯರ್. ಸೊ V2 ಈಸ್ ನಥಿಂಗ್ ಬಟ್ ಅನ್ರಿಯಾಕ್ಟೆಡ್ H2SO4 ವಿಚ್ ವಿ ಗಾಟ್ ಫ್ರಮ್ ಟೈಟ್ರೇಷನ್ ವಿತ್ NaOH. ಸೊ ನಮಗೇನು ಗೊತ್ತಾಯಿತು, ಇಲ್ಲಿ ವಿ ಕನ್ಸ್ಯೂಮ್ಡ್ ಗೊತ್ತಾಯಿತು, ಎಷ್ಟು ಕನ್ಸ್ಯೂಮ್ಡ್ ಆಗಿದೆ ಅಂದರೆ ಸಿ ಹಿಯರ್ ಇಲ್ಲಿ ವಿ ಏನಿದೆ ಇಟ್ ಈಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಈಸ್ H2SO4. ಓಕೆ, ಸೊ ಅಮೌಂಟ್ ಆಫ್ H2SO4 ಕನ್ಸ್ಯೂಮ್ಡ್ VC ಅಂದರೆ ಈಕ್ವಲ್ಸ್ ಟು ವಿ ಅಂದರೆ ಏನು, ಇನಿಷಿಯಲ್ ವಾಲ್ಯೂಮ್ ಆಫ್ H2SO4. ಓಕೆ, ಮೈನಸ್ V2 ಈಗ ತಾನೇ ನಾವು ಲೆಫ್ಟ್ ಔಟ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಾಯ್ತಲ್ವಾ, ಟೈಟ್ರೇಷನ್. ಈ ಥರ ನೀವು ಟೈಟ್ರೇಷನ್ ಮೂಲಕ V2ನ ಫೈಂಡ್ ಔಟ್ ಮಾಡ್ಬೋದು. ಸೊ ಯು ವಿಲ್ ಗೆಟ್ VC ಎಷ್ಟು ಅಂತ. ಫಾರ್ ಎಸ್ಟಿಮೇಷನ್ ಆಫ್ ನೈಟ್ರೋಜನ್ ಬೈ ಜೆಲ್ಲಾಸ್ ಮೆಥಡ್ಗೆ ನೀವೇನು ಇಲ್ಲಿ ವಾಲ್ಯೂಮ್ ಆಫ್ ಕನ್ಸ್ಯೂಮ್ ನೀವು
ಫೈಂಡ್ ಔಟ್ ಮಾಡಿರ್ತೀರಾ. ಬೇಸ್ಡ್ ಆನ್ ದಟ್ ಐ ಆಮ್ ಗಿವಿಂಗ್ ದ ಡೈರೆಕ್ಟ್ ಫಾರ್ಮುಲಾಸ್. ಓಕೆ, ದೀಸ್ ಆರ್ ಈಸಿ ಡೈರೆಕ್ಟ್ ಫಾರ್ಮುಲಾಸ್. ನೀವು ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ, ಎವ್ರಿಥಿಂಗ್ ನೀವು ಡಿರೈವ್ ಮಾಡಿಕೊಂಡು. ಓಕೆ, ಐ ಆಮ್ ಗಿವಿಂಗ್ ದ ಡೈರೆಕ್ಟ್ ಫಾರ್ಮುಲಾಸ್. ಓಕೆ, ಪರ್ಸೆಂಟೇಜ್ ನೈಟ್ರೋಜನ್ ನೀವು ಫೈಂಡ್ ಔಟ್ ಮಾಡಬೇಕಾಗಿರುತ್ತಲ್ವ, ಈಸ್ ಈಕ್ವಲ್ಸ್ ಟು 1.4 ಇಂಟು N ಇಂಟು V ಡಿವೈಡೆಡ್ ಬೈ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಓಕೆ, ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಇಲ್ಲಿ ನೀವು ಇಂಟು 100 ಮಾಡೋ ಹಾಗಿಲ್ಲ ಈ ಫಾರ್ಮುಲಾದಲ್ಲಿ. ಓಕೆ, ನಾರ್ಮಾಲಿಟಿ ಎಲ್ಲಿ ಬರುತ್ತೆ ಅಲ್ಲಿ ಇಂಟು ಮಾಡೋಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಐ ವಿಲ್ ಟೆಲ್ ಯು ಇದು ಏನಂತ ಹೇಳಿ ನನಗೆ ಹೇಳ್ತೇನೆ ನೆಕ್ಸ್ಟ್. ಓಕೆ, ಈ ಫಾರ್ಮುಲಾದಲ್ಲಿ ಇದು ನಂಬರ್ 1 ಫಾರ್ಮುಲಾ ಅಂತ ನೇಮ್ ಮಾಡಲಾ, ನಂಬರ್ 1, ವೇರ್ ಹಿಯರ್ N ಈಕ್ವಲ್ಸ್ ಟು ನಾರ್ಮ್ಯಾಲಿಟಿ ಆಫ್ H2SO4 ಕನ್ಸ್ಯೂಮ್ಡ್. ಓಕೆ, ಕನ್ಸ್ಯೂಮ್ಡ್. ನೀವು ಈ ಕೊನಿಕಲ್ ಫ್ಲಾಸ್ಕ್ನಲ್ಲಿ ಲಾಸ್ಟ್ ಸ್ಟೆಪ್ಪಲ್ಲಿ ಏನು ತೊಗೊತೀರಾ H2SO4 ಅದರ ನಾರ್ಮ್ಯಾಲಿಟಿ ಅದೇ ತಾನೇ ಕನ್ಸ್ಯೂಮ್ ಆಗಿರುತ್ತೆ. ಸೊ ಅದರದ ನಾರ್ಮ್ಯಾಲಿಟಿ ರಿಮೆಂಬರ್ N. ಓಕೆ, ವಿ ಅಂದರೆ ವಾಲ್ಯೂಮ್ ಆಫ್ H2SO4 ಕನ್ಸ್ಯೂಮ್ಡ್. ಓಕೆ, ಆರ್ ಎಲ್ಸ್ ಇದು ನಾವು ಹೇಗೆ ಇನ್ನೊಂದು ಥರ ಬರಿಬೋದು ಅಂದರೆ ವಾಲ್ಯೂಮ್ ಆಫ್ H2SO4 ರಿಯಾಕ್ಟೆಡ್ ವಿತ್ ಅಮೋನಿಯಾ ಅಂತ ನಾವು ಬರಿಬೋದು. ಓಕೆ, ಇದನ್ನು ರಿಯಾಕ್ಟೆಡ್ ವಿತ್ ಅಮೋನಿಯಾ ಅಂತ ಬರಿಬೋದು. ಆರ್ ಎಲ್ಸ್ ವಾಲ್ಯೂಮ್ ಆಫ್ H2SO4 ನ್ಯೂಟ್ರಲೈಸ್ಡ್ ಅಮೋನಿಯಾ ಅಂತಲೂ ಬರಿಬೋದು. ನಿಮಗೆ ವರ್ಡ್ ನೆನಪಿರಬೇಕು, ಕನ್ಸ್ಯೂಮ್ಡ್, ರಿಯಾಕ್ಟೆಡ್, ನ್ಯೂಟ್ರಲೈಸ್ಡ್ ಇವೆಲ್ಲ ಸೇಮ್ ವರ್ಡ್ಗಳು. ಓಕೆ, ಇಲ್ಲಿ ಬರೆದಿರ್ತೀನಿ, ಕನ್ಸ್ಯೂಮ್ಡ್ ಆರ್ ರಿಯಾಕ್ಟೆಡ್ ಆರ್ ನ್ಯೂಟ್ರಲೈಸ್ಡ್ ಇದೆಲ್ಲ ನಿಮಗೆ ಸೇಮ್ ವರ್ಡ್ಗಳು ಅಂತ ನೆನಪಿರಬೇಕು. ಓಕೆ, ಸೆಕೆಂಡ್ ಫಾರ್ಮುಲಾ ನಾನು ಏನು ಕೊಡ್ತಾ ಇದ್ದೀನಿ, ಸೆಕೆಂಡ್ ಫಾರ್ಮುಲಾ ಬಂದುಬಿಟ್ಟು ಇಟ್ ಈಸ್ ಬೇಸ್ಡ್ ಆನ್ ಮೊಲಾರಿಟಿ. ದಟ್ ಈಸ್ ಪರ್ಸೆಂಟೇಜ್ ನೈಟ್ರೋಜನ್ ಈಕ್ವಲ್ಸ್ ಟು 14 ಇಂಟು 2 ಇಂಟು M ಇಂಟು V. ಓಕೆ, ಇಂಟು 100. ಸಿಯರ್ ಇಲ್ಲಿ 100 ಬರ್ತಿದೆ, ಇಲ್ಲಿ ಮತ್ತೆ ನೀವು ಇಂಟು 100 ಪರ್ಸೆಂಟೇಜ್ ನೈಟ್ರೋಜನ್ ಅಂತ ಇಂಟು 100 ಹಾಕಬೇಡಿ. ಈ ಫಾರ್ಮುಲಾದಲ್ಲಿ ನಾರ್ಮಾಲಿಟಿಯಲ್ಲಿ ಬರುತ್ತೆ, ಇಲ್ಲಿ 100 ಬರಲ್ಲ. ಓಕೆ, ಮೊಲಾರಿಟಿಯಲ್ಲಿ ಬರುತ್ತೆ, ಅಲ್ಲಿ 100 ಬರುತ್ತೆ. ಓಕೆ, ಡಿವೈಡೆಡ್ ಬೈ 1000 ಇಂಟು ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಓಕೆ, ಇದರಲ್ಲಿ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಹಿಯರ್ ಎಮ್ ಅಂದರೆ ಮೊಲಾರಿಟಿ. ಓಕೆ, ವಿ ಅಂದರೆ ವಾಲ್ಯೂಮ್. ಎರಡು ಯಾವುದ್ರದ್ದು ಇದೆರಡೂ ಬಂದುಬಿಟ್ಟು ಓಕೆ ಇದೆರಡು ಒಂದ್ರದೇ ಆಗಿರುತ್ತೆ. ಆಫ್ ಎಮ್ ಅಂದರೆ ಮೊಲಾರಿಟಿ ಆಫ್, ವಿ ಅಂದರೆ ವಾಲ್ಯೂಮ್ ಆಫ್ H2SO4 ಓಕೆ ರಿಯಾಕ್ಟೆಡ್ ವಿತ್ ಅಮೋನಿಯಾ. ಓಕೆ, ಆರ್ ಇಲ್ಲಿ ರಿಯಾಕ್ಟೆಡ್ ಬದಲು ನೀವೇನು ಬರ್ಕೋಬೋದು, ಕನ್ಸ್ಯೂಮ್ಡ್ ಆರ್ ನ್ಯೂಟ್ರಲೈಸ್ಡ್ ಅಂತಲೂ ಬರ್ಕೋಬೋದು, ನೋ ಪ್ರಾಬ್ಲಮ್. ಆರ್ ಕನ್ಸ್ಯೂಮ್ಡ್ ಆರ್ ನ್ಯೂಟ್ರಲೈಸ್ಡ್ ದ ಅಮೋನಿಯಾ ಅಂತನಾದರೂ ಬರ್ಕೋಬೋದು. ಇಲ್ಲ ಈ ವರ್ಡ್ ಏನು ಕೊಡ್ತಾ ಇದ್ದೀನಿ ಅಂದರೆ, ಕ್ವಶನಲ್ಲಿ ಒಂದು ವೇಳೆ ನಿಮಗೆ ನ್ಯೂಟ್ರಲೈಸ್ ಅಂತ ಕೊಟ್ಬಿಟ್ರೆ ಅವ್ರು ಕೊಟ್ಟಿರ್ತಾರೆ ನಿಮಗೆ ಏನು ವಾಲ್ಯೂಮ್ ಆಫ್ H2SO4 ನ್ಯೂಟ್ರಲೈಸಸ್ ದ ಅಮೋನಿಯಾ ಅಂತ ಕೊಟ್ಟಿರ್ತಾರೆ. ಅವಾಗೇ ಮರಿಬೇಕು, ಅದನ್ನ ವಿ ಅಂತ ಕನ್ಸಿಡರ್ ಮಾಡಬೇಕು ಈ ಫಾರ್ಮುಲಾ. ಓಕೆ, ನೀವು ಮತ್ತೆ ನಮಗೆ ರಿಯಾಕ್ಟೆಡ್ ಗೊತ್ತು, ನ್ಯೂಟ್ರಲೈಸ್ ಅಂತ ನೀವು ಯು ಶುಡ್ ನಾಟ್ ಸ್ಕಿಪ್ ದ ಆನ್ಸರ್. ಒನ್ ಮೋರ್ ಫಾರ್ಮುಲಾ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಅದು ಯಾವುದಂದರೆ, ಸಿ ಫಾರ್ ಎಕ್ಸಾಂಪಲ್ ನೀವೇನು ನಾವು ಒಂದು ಡಯಾಗ್ರಾಮ್ ತೋರಿಸ್ದೆ, ಇಲ್ಲಿ ಅಮೋನಿಯಾ ಈ ಥರ ಪ್ರೊಡ್ಯೂಸ್ ಆಯಿತು, ಇದು ಬಂದುಬಿಟ್ಟು ಲಾಸ್ಟಲ್ಲಿ ಏನಾಯಿತು ಈ ಥರ H2SO4ನಲ್ಲಿ ನಮಗಿಲ್ಲಿ ನ್ಯೂಟ್ರಲೈಸ್ ಆಯಿತು ಅಲ್ವಾ. ಅಮೋನಿಯಾ ಬಂದುಬಿಟ್ಟು ಇಲ್ಲಿ H2SO4ನಲ್ಲಿ ನ್ಯೂಟ್ರಲೈಸ್ ಆಯಿತು, ನಮಗದು ಗೊತ್ತು. ಸಮ್ಟೈಮ್ಸ್ ವಿ ವಿಲ್ ಯೂಸ್ HCl. ಓಕೆ, ನಾವು HCl ಸಹ ನಾವಿಲ್ಲಿ ಯೂಸ್ ಮಾಡ್ತೀವಿ. ಇದು ಆಲ್ಕಲಿ ಆಗಿರುತ್ತೆ, ಬಟ್ ಇದು ಇಲ್ಲಿ ಆ್ಯಸಿಡ್ ಇರುತ್ತೆ. ಈ ಆ್ಯಸಿಡ್ನ ನಾವು H2SO4 ಬದಲು HCl ಯೂಸ್ ಮಾಡ್ಬೋದು. ಓಕೆ, ಕ್ವಶನಲ್ಲಿ ಒಂದು ವೇಳೆ ಅವ್ರು ಏನಾದ್ರೂ HCl ಬಗ್ಗೆ ಮೆನ್ಷನ್ ಮಾಡಿಬಿಟ್ರು ಅಂದ್ಕೊಳ್ಳಿ, HCl ಬಗ್ಗೆ ಮೆನ್ಷನ್ ಮಾಡಿ ಜೆಲ್ದಾಸ್ ಮೆಥಡಿಂದ ನೈಟ್ರೋಜನ್ ಎಸ್ಟಿಮೇಟ್ ಮಾಡಿ ಅಂದರೆ ಫಾರ್ಮುಲಾ ಏನಿರುತ್ತೆ ನಿಮಗೆ ನೆನಪಿರಬೇಕು. ಓಕೆ, ಸಿ ಹಿಯರ್ ಆಲ್ವೇಸ್ ನಮಗೆ ನಾರ್ಮ್ಯಾಲಿಟಿ ಹಾಗೆ
ಮೊಲ್ಯಾರಿಟಿ ನಾವು ಕನ್ವರ್ಟ್ ಮಾಡುವಾಗ ನಮಗೆ ಗೊತ್ತಿರಬೇಕು, ಇಲ್ಲಿ HCl ಅಲ್ಲಿ ನಾವೇನು ಮಾಡ್ತೀವಿ, ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ಸ್ ಬಂದುಬಿಟ್ಟು ನಮಗೆ ಹೈಡ್ರೋಜನ್ಸ್ ಒಂದೇ ಇರುತ್ತೆ, HCl. ಇಲ್ಲಿ H ಒಂದೇ ಇದೆ. ಅದೇ ನಮಗೆ ನಾರ್ಮಾಲಿಟಿ ಮೊಲ್ಯಾರಿಟಿ ಕನ್ವರ್ಟ್ ಮಾಡುವಾಗ H2SO4 ಬಂದುಬಿಟ್ಟು ನಮಗೆ ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ ಎಷ್ಟಿದೆ, H2 ಇದೆ. ಸೊ ಇಲ್ಲಿ 2 ಇದೆ, ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿರ್ತೀವಿ, ಇಲ್ಲಿ 1 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಅದಕ್ಕೆ ಫಾರ್ಮುಲಾದಲ್ಲಿ ರೆಗ್ಯುಲರ್ ಆಗಿ ಇದೆರಡನ್ನೇ ನಿಮಗೆ ಮೋಸ್ಟ್ ಆಫ್ ದ ಟೈಮ್ಸ್ ಕೇಳೋದು. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳ್ಬೋದು HCl ಯೂಸ್ ಮಾಡಿ, ಆವಾಗ ನೀವು ಈ ಫಾರ್ಮುಲಾ ಯೂಸ್ ಮಾಡಬೇಕು. ಪರ್ಸೆಂಟೇಜ್ ನೈಟ್ರೋಜನ್ ಈಕ್ವಲ್ಸ್ ಟು 14 ಇಂಟು ಏನು ಚೇಂಜ್ ಆಗಲ್ಲ, ಜಸ್ಟ್ ನಿಮಗಿಲ್ಲಿ MV 2 ಇಂಟು MV ಇರುತ್ತಲ್ಲ, H2SO4 ನೀವು ಯೂಸ್ ಮಾಡಿದ್ರೆ ಅಲ್ಲಿ ನಿಮಗೆ ಜಸ್ಟ್ MV ಇರುತ್ತೆ ಇಂಟು 100. ಸಿ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಜಸ್ಟ್ ನೀವು MV ಯೂಸ್ ಮಾಡೋದ್ರಿಂದ ಹಾಗೆ 2MV ಯೂಸ್ ಮಾಡೋದ್ರಿಂದ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇದು ಹಾಗೆ ಇರುತ್ತೆ. ಓಕೆ, ಈಗ MV ಅಂದರೆ ಏನು, ಇಲ್ಲಿ ನಮಗೆ 2 ಇಂಟು MV ಇಲ್ಲ, ಇಲ್ಲಿ MV ಅಂದರೆ ಅರ್ಥ ಏನು ನಮ್ಗೆ ಗೊತ್ತಿರಬೇಕು. M ಈಸ್ ಮೊಲ್ಯಾರಿಟಿ, ಓಕೆ, ಹಾಗೆ V ಈಸ್ ವಾಲ್ಯೂಮ್ ಆಫ್, ಜಸ್ಟ್ MV ಇದ್ದರೆ ಅದೇನು ನಮಗೆ ಅರ್ಥ, ವಾಲ್ಯೂಮ್ ಆಫ್ HCl. ಅಲ್ಲಿ ನಮಗೆ HCl ರಿಯಾಕ್ಟೆಡ್ ಮಾಡಿರ್ತೀವಿ ನಾವು ಆ ಎಕ್ಸ್ಪೆರಿಮೆಂಟಲ್ಲಿ, ಓಕೆ, ವಿತ್ ಅಮೋನಿಯಾ. ಓಕೆ, ದಿಸ್ ಇಸ್ ದ ಫಾರ್ಮುಲಾ. ಇಲ್ಲಿ ನಾನು ನಿಮಗೆ ಡೈರೆಕ್ಟ್ ಫಾರ್ಮುಲಾಸ್ ಕೊಟ್ಟಿದ್ದೀನಿ. ಓಕೆ, ರಿಮೆಂಬರ್ ನಾರ್ಮ್ಯಾಲಿಟಿ ಯೂಸ್ ಮಾಡಿದ್ರೆ ನೀವು ಇಂಟು 100 ಮಾಡೋ ಹಾಗಿಲ್ಲ. ಓಕೆ, ಅಲ್ಲಿ ನೀವು 1.4ನ ನೀವಲ್ಲಿ ಮಲ್ಟಿಪ್ಲೈ ಮಾಡ್ತೀರಾ. ಇಫ್ ಯು ಆರ್ ಯೂಸಿಂಗ್ ಮೊಲ್ಯಾರಿಟಿ ಅಂತ ಅಂದರೆ ಅಲ್ಲಿ ನೀವು H2SO4 ಇದ್ದರೆ 2 ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಿ 14 ಇರುತ್ತೆ, ಇಲ್ಲಿ 1000 ಇರುತ್ತೆ. ಓಕೆ, ಆವಾಗ ನೀವು 100 ಮಲ್ಟಿಪ್ಲೈ ಮಾಡ್ತೀರಾ. ಇಫ್ ಇಟ್ ಈಸ್ ಇನ್ ಕೇಸ್ ಆಫ್ HCl ಅಂದರೆ ಇನ್ಸ್ಟೆಡ್ ಆಫ್ H2SO4 ದೇ ಆರ್ ಯೂಸಿಂಗ್ HCl ಆಸ್ ದ ಎಸಿಡಿಕ್ ಮೀಡಿಯಮ್ ಅಂದರೆ ಅಲ್ಲಿ ನೀವೇನು ಮಾಡ್ತೀರಾ, ಅಲ್ಲಿ ನೀವು ಇಂಟು MV ಮಾಡ್ತೀರಾ, 2MV ಮಾಡಲ್ಲ. ಏನಕ್ಕಂದರೆ ರೀಪ್ಲೇಸಬಲ್ ಹೈಡ್ರೋಜನ್ 1 ಇರುತ್ತೆ HCl ಅಲ್ಲಿ. ಓಕೆ, ಸೊ ಯು ವಿಲ್ ಯೂಸ್ MV. ಇದು ನಿಮಗೆ ನೆನಪಿರಬೇಕು ಈ ಫಾರ್ಮುಲಾಸ್. ಬೇಸ್ಡ್ ಆನ್ Jalda's method we will solve some problems now. Okay, that is numericals on Jalda's method. First problem, during the estimation of nitrogen present in an organic compound by Jalda's method, the ammonia evolved from 0.5 gram of the compound in Jalda's estimation of nitrogen neutralized 10 ml of 1 mH2SO4. Find out the percentage of nitrogen in the compound. Here, ಈ ಫಸ್ಟ್ ಪ್ರಾಬ್ಲಮ್ನಲ್ಲಿ ನಾವೇನು ಸಾಲ್ವ್ ಮಾಡೋಣ, we will use ಮೊಲ್ಯಾರಿಟಿ ಅಂತ ಕೊಟ್ಟಿದ್ದಾರೆ ಅಲ್ವಾ ಅವರು. ಸೊ ದೇ ಆರ್ ಗಿವಿಂಗ್ ದ ಮೊಲ್ಯಾರಿಟಿ ಆಫ್ H2SO4 ಎಷ್ಟು ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ. ಸೊ ವಿಲ್ ಯೂಸ್ ದಿಸ್ ಫಾರ್ಮುಲಾ. ಓಕೆ, ಬಿಕಾಸ್ H2SO4 ರಿಲೇಟೆಡ್ ಬಂದುಬಿಟ್ಟು ಮೊಲ್ಯಾರಿಟಿ ಈ ಫಾರ್ಮುಲಾ, ಯು ವಿಲ್ ಯೂಸ್ ದಿಸ್ ಮೊಲ್ಯಾರಿಟಿ ಫಾರ್ಮುಲಾ. ಓಕೆ, ದಟ್ ಈಸ್ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ಸ್ ಟು 0.5 ಗ್ರಾಮ್ ಅಲ್ವಾ. ಎಷ್ಟು ಅಮೌಂಟ್ನ ಅವರು ನ್ಯೂಟ್ರಲೈಸ್ ಮಾಡಿದೆ ಅಂತ ಹೇಳಿದ್ದಾರೆ, ದಟ್ ಈಸ್ ನಾವೇನು ಕಟ್ಕೋಬೋದು, ನ್ಯೂಟ್ರಲೈಸ್ಡ್, ಓಕೆ, ಆರ್ ರಿಯಾಕ್ಟೆಡ್ ವಿತ್ ಅಮೋನಿಯಾ. ಎಷ್ಟು, ವಾಲ್ಯೂಮ್ ಈಸ್ ಈಕ್ವಲ್ಸ್ ಟು 10 ml. ಇದು ನಮಗೇನು ವಾಲ್ಯೂಮ್ ಕನ್ಸ್ಯೂಮ್ಡ್, ಇದು ನಮಗೆ ನೆನಪಿರಲಿ. ಓಕೆ, ವಾಲ್ಯೂಮ್ ಕನ್ಸ್ಯೂಮ್ಡ್. ಓಕೆ, ನೆಕ್ಸ್ಟು ಮೊಲ್ಯಾರಿಟಿ ಎಷ್ಟು ಕೊಟ್ಟಿದ್ದಾರೆ, 1 mH2SO4 ಅಂತ ಕೊಟ್ಟಿದ್ದಾರೆ ಅಲ್ವಾ. 1 mH2SO4 ದಟ್ ಈಸ್ ಮೊಲ್ಯಾರಿಟಿ ಆಫ್ H2SO4. ಯು ಸಬ್ಸ್ಟಿಟ್ಯೂಟ್ ದಿ ಫಾರ್ಮುಲಾಸ್ ಇನ್ ದಿಸ್ ಒನ್. ಎಷ್ಟಾಗುತ್ತೆ, ಪರ್ಸೆಂಟೇಜ್ ನೈಟ್ರೋಜನ್ ಈಕ್ವಲ್ಸ್ ಟು 14 ಇಂಟು 2 ಇಂಟು M ಇಂಟು V 100 ಡಿವೈಡೆಡ್ ಬೈ 1000 ಇಂಟು ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ವಾ. ಹಿಯರ್ 14 ಇಂಟು 2 ಇಂಟು ಮೊಲಾರ್ ಎಷ್ಟಿದೆ 1 ಇಂಟು ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ, ವಾಲ್ಯೂಮ್ ಕನ್ಸ್ಯೂಮ್ಡ್. ಇದೆಲ್ಲ ಮೊಲ್ಯಾರಿಟಿ ಆಫ್ H2SO4 ಕನ್ಸ್ಯೂಮ್ಡ್, ಇದು ವಾಲ್ಯೂಮ್ ಆಫ್ H2SO4 ಕನ್ಸ್ಯೂಮ್ಡ್. ರಿಮೆಂಬರ್, ಇದೆಲ್ಲ ಮೊಲ್ಯಾರಿಟಿ ಆಫ್ ಹಾಗೆ ವಾಲ್ಯೂಮ್ ಆಫ್ H2SO4 ಕನ್ಸ್ಯೂಮ್ಡ್. ಸಿ ಹಿಯರ್ H2SO4 ಕನ್ಸ್ಯೂಮ್, ನ್ಯೂಟ್ರಲೈಸ್ಡ್ ಆರ್ ರಿಯಾಕ್ಟೆಡ್ ಯಾವುದಾದ್ರೂ ತೊಗೋಬೋದು. ಓಕೆ, ಇಂಟು ವಿ ಎಷ್ಟಿದೆ ನಮಗೆ 10 ml ಕೊಟ್ಟಿದ್ದಾರೆ, ಇಂಟು 100 ಹಾಗೆ. ಓಕೆ, 1000 ಇಂಟು ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಎಷ್ಟಿದೆ, 0.5 ಗ್ರಾಮ್ ಇದೆ. ದಿಸ್ ವಿಲ್ ಬಿ ಈಕ್ವಲ್ಸ್ ಟು ಪರ್ಸೆಂಟ್ ನೈಟ್ರೋಜನ್ ಈಕ್ವಲ್ಸ್ ಟು 56%. ಓಕೆ, ಜಸ್ಟ್ ಇಮ್ಯಾಜಿನ್, ನಿಮಗೆ ಈ ಫಾರ್ಮುಲಾ ನೀವು ನೆನ್ಪಿಟ್ಕೊಳಲ್ಲ. ಓಕೆ, ನಾನು ಜಸ್ಟ್ ನಾರ್ಮ್ಯಾಲಿಟಿದು ಫಾರ್ಮುಲಾ ನೆನ್ಪಿಟ್ಕೊಂಡಿರ್ತೀನಿ ಅಂತ ಹೇಳ್ತೀರಾ. ಓಕೆ, ಆವಾಗ ಏನು ಮಾಡ್ಬೋದು, ನಮಗಿಲ್ಲಿ ನಾರ್ಮ್ಯಾಲಿಟಿ ಬೇಕು, ವಾಲ್ಯೂಮ್ ಇದೆ ಎಷ್ಟು
10 ml ನಮಗೆ ವಾಲ್ಯೂಮ್ ನ್ಯೂಟ್ರಲೈಸ್ ಆಗಿದೆ. ಬಟ್ ನಾರ್ಮ್ಯಾಲಿಟಿ ಗೊತ್ತಿಲ್ಲ. ನಾರ್ಮ್ಯಾಲಿಟಿಗೆ ನಾವೇನು ಮಾಡಬೇಕು? ನಾರ್ಮ್ಯಾಲಿಟಿ ಅಂದರೆ H2SO4ನಲ್ಲಿ ಏನಾಗುತ್ತೆ? ಸಿ ನಾರ್ಮ್ಯಾಲಿಟಿ ಈಸ್ ಈಕ್ವಲ್ಸ್ ಟು 2m ಆಗುತ್ತೆ. 2 ಇಂಟು m. ಏನಕ್ಕಂದರೆ H2SO4ನಲ್ಲಿ ಎಷ್ಟು ರೀಪ್ಲೇಸಬಲ್ ಹೈಡ್ರೋಜನ್ಸ್ ಇದೆ? ರೀಪ್ಲೇಸಬಲ್ ಹೈಡ್ರೋಜನ್ ಎಷ್ಟಿದೆ? 2 ಇದೆ. H2 ಇದೆ ಅಲ್ವಾ? ಅದಕ್ಕೆ 2 ಇಂದ ಮೊಲ್ಯಾರಿಟಿನ ನಾವು ಮಲ್ಟಿಪ್ಲೈ ಮಾಡಿದರೆ ನಾರ್ಮ್ಯಾಲಿಟಿ ಬರುತ್ತೆ. ಓಕೆ, ಅದೇ ಒಂದು ವೇಳೆ ನಾರ್ಮ್ಯಾಲಿಟಿ ಈಕ್ವಲ್ಸ್ ಟು m ಆಗುತ್ತೆ. ಎಲ್ಲಿ? HClನಲ್ಲಿ. ಒಂದು ವೇಳೆ ನಿಮಗೆ ಜಸ್ಟ್ ಇನ್ ಜನರಲ್ ಹೇಳ್ತಾ ಇರೋದು ಇದನ್ನು. ಓಕೆ, ಆವಾಗ ಏನಕ್ಕಂದರೆ HClನಲ್ಲಿ ರೀಪ್ಲೇಸಬಲ್ ಹೈಡ್ರೋಜನ್ ಎಷ್ಟಿದೆ? 1 ಇದೆ. ಅದಕ್ಕೆ ನೀವು ಇದನ್ನು 1 ಇಂದ ಮಲ್ಟಿಪ್ಲೈ ಮಾಡ್ತೀರಾ ಮೊಲ್ಯಾರಿಟಿನ. ಇವಾಗ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಫಾರ್ಮುಲಾಗೆ ನಿಮಗೆ ನಾರ್ಮ್ಯಾಲಿಟಿ ಆಫ್ H2SO4 ಬೇಕು ಅಲ್ವಾ? ಸೊ ನಿಮಗೆ ಮೊಲ್ಯಾರಿಟಿ ಆಫ್ H2SO4 ಕೊಟ್ಟಿದ್ದಾರೆ. ಎಷ್ಟು? 1m. ಇಫ್ ಯು ಕ್ಯಾಲ್ಕುಲೇಟ್ ನಾರ್ಮ್ಯಾಲಿಟಿ ಆಫ್ H2SO4 ಅಂದರೆ n ಈಕ್ವಲ್ಸ್ ಟು 2m. ದಟ್ ಈಸ್ 2 ಇಂಟು ಮೊಲ್ಯಾರಿಟಿ ಎಷ್ಟು ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ ಅಲ್ವಾ? 2m. ದಿಸ್ ವಿಲ್ ಬಿ 2 ನಾರ್ಮ್ಯಾಲಿಟಿ ಆಗುತ್ತೆ. ಓಕೆ, 2 ನಾರ್ಮಲ್ ತೊಗೊತೀರಾ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ದಟ್ ಇನ್ ದಿಸ್ ಫಾರ್ಮುಲಾ. 1.4 ಇಂಟು ನಾರ್ಮ್ಯಾಲಿಟಿ ಇಂಟು ವಾಲ್ಯೂಮ್ ಡಿವೈಡೆಡ್ ಬೈ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಓಕೆ, ದಟ್ ಈಸ್ 1.4 ಇಂಟು ನಾರ್ಮ್ಯಾಲಿಟಿ ಎಷ್ಟೀಗ? 2 ಅಲ್ವಾ? ಇಂಟು ವಾಲ್ಯೂಮ್ ಎಷ್ಟಿದೆ? 10 ಇದೆ ರೈಟ್? ಡಿವೈಡೆಡ್ ಬೈ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ 0.5 ಗ್ರಾಮ್. ಓಕೆ, ಇಫ್ ಯು ಕ್ಯಾಲ್ಕುಲೇಟ್ ಅಂದರೆ ಇಲ್ಲಿ 56% ಬರುತ್ತೆ ಪರ್ಸೆಂಟೇಜ್ ನೈಟ್ರೋಜನ್. ಓಕೆ, ಬೋತ್ ಮೆಥಡಲ್ಲೂ ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಬಟ್ ಯು ಶುಡ್ ನೋ ನಾರ್ಮ್ಯಾಲಿಟಿ ಹೇಗೆ ಕನ್ವರ್ಟ್ ಮಾಡೋದು ಮೊಲ್ಯಾರಿಟಿಯಿಂದ. ನಾರ್ಮ್ಯಾಲಿಟಿ ಈಕ್ವಲ್ಸ್ ಟು 2m. H2SO4ನಲ್ಲಿ ನಾರ್ಮ್ಯಾಲಿಟಿ ಈಕ್ವಲ್ಸ್ ಟು m ಇರುತ್ತೆ, ಅಷ್ಟೇ ನಾರ್ಮ್ಯಾಲಿಟಿ ಇರುತ್ತೆ. ಎಲ್ಲಿ? HClಲ್ಲಿ. ನೆಕ್ಸ್ಟ್ ಕ್ವಶನ್, ಎ ಸ್ಯಾಂಪಲ್ ಆಫ್ 0.5 ಗ್ರಾಮ್ ಆಫ್ ಆನ್ ಆರ್ಗ್ಯಾನಿಕ್ ಕಾಂಪೌಂಡ್ ವಾಸ್ ಟ್ರೀಟೆಡ್ ಅಕಾರ್ಡಿಂಗ್ ಟು ದ ಜಲ್ದಾಸ್ ಮೆಥಡ್. ದ ಅಮೋನಿಯಾ evolved was absorbed in 50 ml of 0.5 molar H2SO4. The residual acid required 60 ml of 0.5 molar solution of NaOH for neutralization. Find the percentage composition of nitrogen in the compound. ಸಿ, ನಾನು ನೆಕ್ಸ್ಟ್ ಟೈಮ್ಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ ತೊಗೊಂಡಿದ್ದೀನಿ. ಇಲ್ಲಿ ಅವ್ರು ಏನು ಹೇಳಿದ್ದಾರೆ? ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಈಸ್ 0.5 ಗ್ರಾಮ್. ಓಕೆ, ಹಾಗೆ ಇನಿಷಿಯಲ್ ವಾಲ್ಯೂಮ್ ಆಫ್ H2SO4 ಕೊಟ್ಟಿದ್ದಾರೆ. ಎಷ್ಟು? 50 ml ಕೊಟ್ಟಿದ್ದಾರೆ ರೈಟ್? ಇನಿಷಿಯಲ್ ವಾಲ್ಯೂಮ್ ಆಫ್ ದಟ್ ಈಸ್ ಇನಿಷಿಯಲ್ ವಾಲ್ಯೂಮ್ ಆಫ್ H2SO4 ಎಷ್ಟು? 50 ml ಕೊಟ್ಟಿದ್ದಾರೆ. ಓಕೆ, ಮೊಲ್ಯಾರಿಟಿ ಕೊಟ್ಟಿದ್ದಾರೆ. ಓಕೆ, ಮೊಲ್ಯಾರಿಟಿ ಆಫ್ ಇನಿಷಿಯಲ್ ಇವೆರಡು ಸೇಮ್ ಇದೆ ಅಲ್ವಾ? ಈಸ್ ಈಕ್ವಲ್ಸ್ ಟು 0.5 ಮೊಲಾರಿಟಿ ಅಂತ ಕೊಟ್ಟಿದ್ದಾರೆ ರೈಟ್? ಇಲ್ಲಿ ನಮಗೇನು ಗೊತ್ತು? ಇನಿಷಿಯಲ್ ವಾಲ್ಯೂಮ್ ಮೈನಸ್ ವಾಲ್ಯೂಮ್ ವಿಚ್ ಈಸ್ ಅನ್ರಿಯಾಕ್ಟೆಡ್ ಅಲ್ವಾ? ಈಸ್ ಈಕ್ವಲ್ಸ್ ಟು ವಾಲ್ಯೂಮ್ ಕನ್ಸ್ಯೂಮ್ಡ್ ಆರ್ ರಿಯಾಕ್ಟೆಡ್ ಅಲ್ವಾ? ನಮಗೆ ಈಗ ವಾಲ್ಯೂಮ್ ಕನ್ಸ್ಯೂಮ್ಡ್ ಬೇಕು. ಓಕೆ, ವಾಲ್ಯೂಮ್ ಕನ್ಸ್ಯೂಮ್ ಬೇಕಂದರೆ ನಮಗೇನು ಕೊಟ್ಟಿದ್ದಾರೆ? ಇನಿಷಿಯಲ್ ವಾಲ್ಯೂಮ್ ಕೊಟ್ಟಿದ್ದಾರೆ. ಬಟ್ ನಮಗೆ ಅನ್ರಿಯಾಕ್ಟೆಡ್ ಗೊತ್ತಿಲ್ಲ. ಅನ್ರಿಯಾಕ್ಟೆಡ್ಗೆ ಅವ್ರು ಏನು ಕೊಟ್ಟಿದ್ದಾರೆ? ಕೆಲವೊಂದು ಹಿಂಟ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಇಲ್ಲಿ ಅವರು ಟೈಟ್ರೇಷನ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಕ್ವಶನ್ನಲ್ಲಿ? ಸಿಹೋ ಇಲ್ಲಿ 0.5 ಮೋಲಾರ್ NaOHನ ತೊಗೊಂಡು ಓಕೆ ಅದನ್ನು 0.5 ಮೋಲಾರ್ H2SO4 ಅವರು ನಮಗೆ ಇದನ್ನು ನ್ಯೂಟ್ರಲೈಸ್ ಮಾಡಬೇಕಂದ್ರೆ ಓಕೆ ಇಲ್ಲಿ NaOH ಇದು ಓಕೆ ಇದು H2SO4 ನಮಗೆ ಎಷ್ಟು NaOH ನ್ಯೂಟ್ರಲೈಸ್ ಆಗ್ತಿದೆ ಅಂದರೆ 50 ml ನ್ಯೂಟ್ರಲೈಸ್ ಆಗ್ತಿದೆ. ಓಕೆ ಅಂದರೆ ದಿಸ್ 50 ml ಈಸ್ V1, ದಿಸ್ 0.5 m ಈಸ್ M1 ಅಂತ ಕನ್ಸಿಡರ್ ಮಾಡಿ. ಓಕೆ ಆ್ಯಂಡ್ ದಿಸ್ H2SO4 ಈಸ್ ಎಷ್ಟು? ಇದನ್ನ M2 ಅಂತ ಕನ್ಸಿಡರ್ ಮಾಡಿ. ಇಲ್ಲಿ V2ನ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ V2 ಈಸ್ ನಥಿಂಗ್ ಬಟ್ ಅನ್ರಿಯಾಕ್ಟೆಡ್. ಇಲ್ಲಿ ನೀವು V2 ಫೈಂಡ್ ಔಟ್ ಮಾಡಿದ್ರೆ ಯು ವಿಲ್ ಗೆಟ್ ವಾಲ್ಯೂಮ್ ಆಫ್ ಕನ್ಸ್ಯೂಮ್ಡ್ H2SO4 ಸಿಕ್ಬಿಡುತ್ತೆ. ಓಕೆ ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ವಿ ಆರ್ ಹ್ಯಾವಿಂಗ್ ಒನ್ ಫಾರ್ಮುಲಾ. ಓಕೆ ನಾರ್ಮಲ್ ಆಗಿ ಅವರು ನಿಮಗೆ ಏನು N1 V1 ಈಕ್ವಲ್ಸ್ ಟು N2 V2 ಜಸ್ಟ್ ಅವ್ರು ನಿಮಗೆ ನಾರ್ಮ್ಯಾಲಿಟಿ ಕೊಟ್ಟಿದ್ರೆ ಓಕೆ ಇಲ್ಲಿ ಅವ್ರು ನಿಮಗೆ ನಾರ್ಮ್ಯಾಲಿಟಿ ಕೊಟ್ಟಿದ್ರೆ ಇನ್ಸ್ಟೆಡ್ ಆಫ್ ಮೊಲಾರಿಟಿ ಯು ವಿಲ್ ಯೂಸ್ ದಿಸ್ ಫಾರ್ಮುಲಾ. ಓಕೆ ಬಟ್ ದೇ ಆರ್ ಗಿವಿಂಗ್ ಮೊಲಾರಿಟಿ ಇಲ್ಲಿ. ಆವಾಗ ನೀವೇನು ಮಾಡಬೇಕು ಮೊಲಾರಿಟಿಗೆ ವಿ ಹ್ಯಾವ್ ಒನ್ ಮೋರ್ ಫಾರ್ಮುಲಾ. ಓಕೆ ಇದು ನಿಮಗೆ ಗೊತ್ತಿಲ್ಲ ಅಂದರೆ ಯು ಜಸ್ಟ್ ನೋಟ್ ಇಟ್ ಡೌನ್. ಓಕೆ M1 V1 ಡಿವೈಡೆಡ್ ಬೈ M2 V2 ಈಕ್ವಲ್ಸ್ ಟು N1 ಡಿವೈಡೆಡ್ ಬೈ N2. ಓಕೆ ಯು ಶುಡ್ ನೋ ದಿಸ್ ಫಾರ್ಮುಲಾ. ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇದನ್ನ ಇಂಪಾರ್ಟೆಂಟ್ ಫಾರ್ಮುಲಾಸ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ದೆನ್ ವೆನ್ ವಿ ನೋ ದಿಸ್ ಫಾರ್ಮುಲಾ ಇಲ್ಲಿ ನಮಗೆ M1 ಗೊತ್ತು,
V1 ಗೊತ್ತು, M2 ಗೊತ್ತು, V2 ಗೊತ್ತಿಲ್ಲ. ಅದನ್ನೇ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಇಟ್ ಈಸ್ ಅನ್ರಿಯಾಕ್ಟೆಡ್ ಅಲ್ವಾ. N1 N2 ಅಂದರೆ ಏನು? ನಂಬರ್ ಆಫ್ ಮೋಲ್ಸ್ ಇದು. ಓಕೆ, ನಂಬರ್ ಆಫ್ ಮೋಲ್ಸ್ ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಇಲ್ಲಿ ಯಾವ್ದು ರಿಯಾಕ್ಟ್ ಆಗ್ತಿದೆ, H2SO4 ಹಾಗೆ NaOH ಎರಡೂ ರಿಯಾಕ್ಟ್ ಆಗ್ತಿದೆ ಅಲ್ವಾ ಟೈಟ್ರೇಷನಿಂದ. ಜಸ್ಟ್ ರಿಯಾಕ್ಷನ್ ಏನಾಗುತ್ತೆ, H2SO4 ರಿಯಾಕ್ಟ್ ವಿತ್ NaOH ಗಿವ್ಸ್ ಏನು, ಸೋಡಿಯಂ ಸಲ್ಫೇಟ್ ಬರುತ್ತೆ ಅಲ್ವಾ, ಹಾಗೆ ವಾಟರ್ ಬರುತ್ತೆ. ಇಫ್ ಯು ಬ್ಯಾಲೆನ್ಸ್ ದಿಸ್ ಒನ್, N2 ಇದೆ, ಸೊ 2 ಯು ಹ್ಯಾವ್ ಟು ಬ್ಯಾಲೆನ್ಸ್, ರೈಟ್. ಇಲ್ಲಿ H ಎಷ್ಟಾಯಿತು, ಇಲ್ಲಿ ಯು ಹ್ಯಾವ್ ಟು ಪುಟ್ 2 more 4 ಆಗುತ್ತಲ್ವಾ, H ಈ ಕಡೆ. ದಿಸ್ ಈಸ್ ನೌ ಬ್ಯಾಲೆನ್ಸ್ಡ್. ಓಕೆ, ಆಗ H2SO4 ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ, ದಿಸ್ ಈಸ್ 2 ಅಲ್ವಾ, ಇಲ್ಲಿ ರಿಲೇಟೆಡ್ ಎಲ್ಲ 2 ಅಂತ ಬರೀತಾ ಇದ್ದೀವಿ. ದಿಸ್ ಈಸ್ N2, ದಿಸ್ ಈಸ್ N1. N1 ಈಸ್ ಈಕ್ವಲ್ಸ್ ಟು 2, N2 ಈಸ್ ಈಕ್ವಲ್ಸ್ ಟು 1. ಸಿ ಹಿಯರ್ 1 ಇದೆ, ಇಲ್ಲಿ 2 ಇದೆ. ಇಫ್ ಯು ಸಬ್ಸ್ಟಿಟ್ಯೂಟ್ ದಿಸ್ ಎವ್ರಿಥಿಂಗ್, ಇದು ಹಾಗೆ ಈ ಡೇಟಾ ಎಲ್ಲದೂ ಇನ್ ದಿಸ್ ಒನ್ ಅಂದರೆ ಎಷ್ಟು ಸಿಗುತ್ತೆ ನಿಮಗೆ? M1 ಎಷ್ಟಿದೆ? M1 ಬಂದುಬಿಟ್ಟು 0.5 ಇದೆ ಅಲ್ವಾ. V2 50 ಇದೆ, ಡಿವೈಡೆಡ್ ಬೈ M2 ಎಷ್ಟಿದೆ? 0.5 ಇದೆ. V2ನೇ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು. N1 ಎಷ್ಟಿದೆ? 2 ಇದೆ. N2 ಎಷ್ಟಿದೆ? 1 ಇದೆ. ಸಾರಿ, ಇದನ್ನು ಕ್ವಶನಲ್ಲಿ 60 ml ಅಂತ ಕೊಟ್ಟಿದ್ದಾರಲ್ವಾ, NaOHನ 60 ml ಇದೆ. ಓಕೆ, ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ಒನ್ ಅಂದರೆ V2 ಎಷ್ಟು ಬರುತ್ತೆ? ಫ್ರಮ್ ದಿಸ್ ಫಾರ್ಮುಲಾ ವಿ ಆರ್ ಗೆಟ್ಟಿಂಗ್ V2 ಈಕ್ವಲ್ಸ್ ಟು 30 ml. ಅಂದರೆ V2 ಈಸ್ ನಥಿಂಗ್ ಬಟ್ ಅನ್ರಿಯಾಕ್ಟೆಡ್ ಒನ್. ಅನ್ರಿಯಾಕ್ಟೆಡ್ ವಾಲ್ಯೂಮ್ ಈಸ್ 30 ml. ಫ್ರಮ್ ದಿಸ್ ಇಫ್ ಯು ಸಬ್ಸ್ಟಿಟ್ಯೂಟ್ ದಿಸ್ ಅನ್ರಿಯಾಕ್ಟೆಡ್ ಇನ್ ದಿಸ್ ಒನ್ ಅಂದರೆ ಇನಿಷಿಯಲ್ ಎಷ್ಟಿದೆ ನಮಗೆ ಗೊತ್ತು, ಎಷ್ಟು? 50 ml ಇದೆ ಅಲ್ವಾ, ಮೈನಸ್ ಅನ್ರಿಯಾಕ್ಟೆಡ್ 30 ml. ಸೊ VC ಎಷ್ಟು ಬರುತ್ತೆ? VC ಈಸ್ ಈಕ್ವಲ್ಸ್ ಟು 20 ml. ಸೊ ನಾವು ಯು ನೋ VC ಆಲ್ಸೋ. VC ಈಕ್ವಲ್ಸ್ ಟು 20 ml ಅಲ್ವಾ. ನಾವು ಪುಟ್ ದೀಸ್ ವ್ಯಾಲ್ಯೂಸ್ ಇನ್ ದಿಸ್ ಫಾರ್ಮುಲಾ. ನಾವು ಇಫ್ ಯು ಯೂಸ್ ದಿಸ್ ನಾರ್ಮ್ಯಾಲಿಟಿ ಒನ್ ಅಂತ ಅಂದರೆ, ಇಲ್ಲಿ ಪರ್ಸೆಂಟೇಜ್ ನೈಟ್ರೋಜನ್ ಈಸ್ ಈಕ್ವಲ್ ಟು 1.4 ಇಂಟು N ಇಂಟು V ಡಿವೈಡೆಡ್ ಬೈ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ವಾ. 1.4 ಇಂಟು ನಾರ್ಮ್ಯಾಲಿಟಿ ಎಷ್ಟಿದೆ ನಮಗೆ? ನಾರ್ಮ್ಯಾಲಿಟಿ ಬಂದುಬಿಟ್ಟು ಮೊಲ್ಯಾರಿಟಿನ ತೊಗೋಬೋದು. ನಾರ್ಮ್ಯಾಲಿಟಿ ಈಸ್ ಈಕ್ವಲ್ಸ್ ಟು 2 ಇಂಟು ಮೊಲ್ಯಾರಿಟಿ. ಏನಕ್ಕಂದರೆ ವಿ ಆರ್ ಟಾಕಿಂಗ್ ಅಬೌಟ್ H2SO4 ಅಲ್ವಾ. 2 ಇಂಟು M ಅಂದರೆ ಎಷ್ಟು ಕೊಟ್ಟಿದ್ದಾರೆ? 0.5 ಕೊಟ್ಟಿದ್ದಾರೆ. ಈಸ್ ಈಕ್ವಲ್ಸ್ ಟು 1 ಆಗುತ್ತೆ ಅಲ್ವಾ. ಸೊ 1 ಈಸ್ ನಾರ್ಮ್ಯಾಲಿಟಿ ಆಫ್ H2SO4. ವಾಲ್ಯೂಮ್ ಎಷ್ಟಿದೆ? 20 ಇದೆ. ಜಸ್ಟ್ ನಾವು ವಿ ಗೋಟ್ ಅಲ್ವಾ. ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ 0.5 ಗ್ರಾಮ್ ಇದೆ. ಸೊ ದಿಸ್ ಈಸ್ ಈಕ್ವಲ್ಸ್ ಟು 56% ಪರ್ಸೆಂಟೇಜ್ ನೈಟ್ರೋಜನ್. ಓಕೆ, ಇಫ್ ಯು ಯೂಸ್ ನಾರ್ಮ್ಯಾಲಿಟಿ ಫಾರ್ಮುಲಾ ಅಂದರೆ ಇಲ್ಲಿ ನಾನು ಇಂಟು 100 ಮಾಡ್ತಾ ಇಲ್ಲ ಈ ಫಾರ್ಮುಲಾದಲ್ಲಿ. ಓಕೆ, ಇಫ್ ಯು ವಾಂಟ್ ಟು ಎಸ್ಟಿಮೇಟ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ ಅಂದರೆ ದಿಸ್ ಈಸ್ ಈಕ್ವಲ್ಸ್ ಟು 14 ಇಂಟು 2 ಇಂಟು M ಇಂಟು V ಡಿವೈಡೆಡ್ ಬೈ ಇಂಟು 100 divided by 1000 into mass of organic compound. This is equals to 14 into 2 into molarity ಎಷ್ಟು ಕೊಟ್ಟಿದ್ದಾರೆ? 0.5 ಕೊಟ್ಟಿದ್ದಾರೆ. ಇಂಟು ವಾಲ್ಯೂಮ್ ಎಷ್ಟು ಬಂದಿದೆ ನಮಗೆ? 20 ಬಂದಿದೆ. ಇಲ್ಲಿ 100 ಇದೆ. ಓಕೆ, 1000 ಇಂಟು 0.5 ಮಾಸ್ ಅಲ್ವಾ ಇಲ್ಲಿ. ಸೊ ದಿಸ್ ಈಸ್ ಈಕ್ವಲ್ಸ್ ಟು 56% ಇಫ್ ಯು ಚೆಕ್. ಓಕೆ, ಬೋತ್ ಆನ್ಸರ್ ಆರ್ ಕರೆಕ್ಟ್. ನೀವು ಯಾವುದಾದ್ರೂ ಒಂದು ಮೆಥಡಿಂದ ಮಾಡಿ ಫೈಂಡ್ ಔಟ್ ಮಾಡಿ. ಜಸ್ಟ್ ವಾಂಟ್ ಟು ಶೋ ಯು ಇಫ್ ಯು ಡೂ ದ ಕ್ಯಾಲ್ಕುಲೇಷನ್ ಬೈ ದಿಸ್ ಫಾರ್ಮುಲಾ ಆರ್ ದಿಸ್ ಫಾರ್ಮುಲಾ ಅಂದರೆ ಆನ್ಸರ್ ಸೇಮ್ ಬರುತ್ತೆ. ಅದಕ್ಕೆ ನಾನು ಎರಡೂ ಫಾರ್ಮುಲಾದಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ಸ್ ತೋರಿಸಿರೋದು. ಯು ಓನ್ಲಿ ಡೂ ಬೈ ಎನಿ ಒನ್ ಫಾರ್ಮುಲಾ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.